ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ತುಂಬಾನೇ ಸಿಂಪಲ್ ಆದ ಮಂಡಕ್ಕಿ ಒಗ್ಗರಣೆನ ಮಾಡ್ತಾ ಇದ್ದೀನಿ. ಸಂಜೆ ಟೀ ಕಾಫಿ ಜೊತೆಗೆ ತಿನ್ನೋದಕ್ಕೆ ಇದೊಂದು ಮಾಡಿಸಿದಂತ ರೆಸಿಪಿ. ತುಂಬಾನೇ ಸುಲಭ, ಹೇಗೆ ಮಾಡೋದು ನೋಡೋಣ ಬನ್ನಿ. ಮಂಡಕ್ಕಿ ಒಗ್ಗರಣೆಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿಯಾಗಿದೆ. 3 ಕಪ್ ಅಷ್ಟು ನಾನಿಲ್ಲಿ ಸಪ್ಪೆ ಮಂಡಕ್ಕಿನ ತೊಗೊಂಡಿದ್ದೀನಿ. ಕಡಲೆಬೀಜ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಹಾಕೋಬಹುದು. ಕಡಲೆಬೀಜ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ಒಂದು 7-8 ಬೆಳ್ಳುಳ್ಳಿನ ನಾನಿಲ್ಲಿ ಗುದ್ದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಉಪ್ಪು ಹಾಗೆ ಅಚ್ಚಕಾರದ ಪುಡಿ, ಅರಿಶಿನ. ಅಚ್ಚಕಾರದ ಪುಡಿನ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಬೇಕು ಅನ್ನಂಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆನ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ. ಒಂದು 3 ಸ್ಪೂನಷ್ಟು ಎಣ್ಣೆ ಸಾಕಷ್ಟೇ. ಈಗ ನೆಕ್ಸ್ಟ್ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆನ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ, ಮಿಕ್ಸಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ದಪ್ಪ ತಳದ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 3 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ತುಂಬ ಚಿಕ್ಕ ಸ್ಪೂನು, ಹಾಗಾಗಿ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ಸಾಸಿವೆ, ಜೀರಿಗೆ ಎರಡನ್ನೂ ಕೂಡ ಒಟ್ಟಿಗೆನೇ ಇಲ್ಲಿ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಇದು ಅರಳ್ಕೋಬೇಕಷ್ಟೇ. ಒಂದು ಸ್ವಲ್ಪ ಅರಳ್ಕೊಳ್ತಾ ಇದ್ದ ಹಾಗೆ ನಾನು ಇದ್ರ ಜೊತೆಗೇ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿನ ಗುದ್ದಿಟ್ಕೊಂಡಿರೋದ್ರಿಂದ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇಲ್ಲ ನೀವು ಇಡೀ ಬೆಳ್ಳುಳ್ಳಿ ಹಾಕ್ತೀರಾ ಅನ್ನಂಗಿದ್ರೆ ಮುಂಚೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವನ್ನು ಹಾಕೋಬಹುದು. ಸ್ವಲ್ಪ ಕೆಂಪಗಾಗೋವರೆಗೂ ಕೂಡ ಇದನ್ನು ಹುರಿಬೇಕು. ಒಂದು 2-3 ನಿಮಿಷ ಹುರಿತಿದ್ದಂಗೆ ಸ್ವಲ್ಪ ಕೆಂಪಗಾಗತ್ತೆ. ಅದರ ಜೊತೆಗೇ ನಾನೀಗ ಕಡಲೆಬೀಜ ಕೂಡ ಸೇರಿಸ್ತಾ ಇದ್ದೀನಿ. ಅರ್ಧ ಬೆಳ್ಳುಳ್ಳಿ ಕೆಂಪಗಾದ ಮೇಲೆ ಕಡಲೆಬೀಜ ಸೇರಿಸಿದ್ರೆ ಸಾಕು. ಮುಂಚೆನೇ ಸೇರಿಸಿದ್ರೆ ಬೆಳ್ಳುಳ್ಳಿ ಹಸಿ ಉಳಿದ್ಬಿಡತ್ತೆ. ಹಾಗಾಗಿ ಎರಡು ಕೂಡ ಕೆಂಪಗಾಗೋವರೆಗೂ ಮತ್ತೆ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಬೆಳ್ಳುಳ್ಳಿ ಕೂಡ ಹದವಾಗಿ ಕೆಂಪಗಾಗತ್ತೆ, ಕಡಲೆಬೀಜ ಕೂಡ ನೀಟಾಗಿ ಫ್ರೈ ಆಗುತ್ತೆ. ಇಷ್ಟ ಆಗ್ತಿದ್ದಾಗೆ ನಾನು ಇದ್ರ ಜೊತೆಗೆ ರೆಡಿಯಾಗಿ ಇಟ್ಕೊಂಡಿರೋ ಪೌಡರ್ ಎಲ್ಲನೂ ಕೂಡ ಸೇರಿಸಿದ್ದೀನಿ. ಉಪ್ಪು, ಅಚ್ಚಕಾರದ ಪುಡಿ, ಅರಿಶಿನ ಅಷ್ಟೇ. ನಾನಿಲ್ಲಿ ಬೇರೆ ಏನನ್ನು ಕೂಡ ಪುಟಾಣಿ ಆಗಲಿ ಅಥವಾ ಇನ್ಯಾವುದೇ ಹಸಿಮೆಣಸಿನಕಾಯಿ ಆಗಲಿ ಏನನ್ನು ಕೂಡ ಸೇರಿಸಿಲ್ಲ. ಬರೀ ಅಚ್ಚಕಾರದ ಪುಡಿ ಅಷ್ಟೇ ನಾನು ಸೇರಿಸ್ತಾ ಇರೋದು. ಸ್ವಲ್ಪ ಒಂದೇ 1 ನಿಮಿಷ ಇದನ್ನ ಫ್ರೈ ಮಾಡ್ತೀನಿ. ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ, ಅರಿಶಿನ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಒಂದೇ 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ಜೊತೆಗೇ ನಾನಿವಾಗ ಮಂಡಕ್ಕಿನ ಸೇರಿಸ್ತಾ ಇದ್ದೀನಿ. ಮಿಕ್ಕೆಲ್ಲ ಥಿಂಗ್ಸು ಆಪ್ಷನಲ್ಲು. ನೀವು ಏನು ಕಡಲೆಪಪ್ಪನ ಹಾಕ್ಕೊಳ್ಳೋದಿರ್ಬೋದು ಅಥವಾ ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳೋದಿರ್ಬೋದು, ಅದೆಲ್ಲ ನಿಮಗೆ ಬೇಕನ್ಸಿದ್ರೆ ಖಂಡಿತವಾಗಿಯೂ ಕೂಡ ಸೇರಿಸ್ಕೋಬೋದು. ಬಟ್ ನಾನಿಲ್ಲಿ ಬೇಸಿಕ್ಕಾಗಿ ಮಂಡಕ್ಕಿ ಒಗ್ಗರಣೆ ಮಾಡೋದಕ್ಕೆ ಏನು ಬೇಕೋ ಅಷ್ಟೊಂದು ಮಾತ್ರನೇ ಹಾಕ್ತಾಯಿದ್ದೀನಿ. ಎಲ್ಲನೂ ಮಂಡಕ್ಕಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದರೆಲ್ಲರ ಜೊತೆಗೆ ಸೇರೋ ಅಷ್ಟು ಪೂರ್ತಿಯಾಗಿ ನಾನು ಇದನ್ನು ಸಿಮ್ಮಲ್ಲೇ ಮಾಡ್ತೀನಿ. ಫ್ಲೇಮ್ ಜಾಸ್ತಿ ಇಟ್ಟರೆ ಮಂಡಕ್ಕಿ, ಕೆಳಗಡೆ ಇರೋ ಮಂಡಕ್ಕಿ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ನೀವು ಸೌಟಲ್ಲಾದರೂ ಮಿಕ್ಸ್ ಮಾಡ್ಬೋದು. ಇಲ್ಲ ನಿಮ್ಗೆ ಈ ರೀತಿಯಾಗಿ ಅಭ್ಯಾಸ ಇದೆ ಅನ್ನಂಗಿದ್ರೆ ಹೀಗೆ ಪಾತ್ರೆನೇ ಟಾಸ್ ಮಾಡಿ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೋ ಆ ರೀತಿ ಇದನ್ನು ಮಿಕ್ಸ್ ಮಾಡಿ. ಬಟ್ ನೆನಪಿರಲಿ, ಲೋ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದು 3-4 ನಿಮಿಷ ಮಂಡಕ್ಕಿ ನೀಟಾಗಿ ಗರಿ ಆಗೋವರೆಗೂ ಕೂಡ ನಾವು ಇದನ್ನು ಈ ರೀತಿಯಾಗಿ ಹುರಿಬೇಕಾಗಿರೋದಷ್ಟೇ. ಮಂಡಕ್ಕಿ ಗರಿ ಆಯಿತು ಅಂದರೆ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ ಅಂತ ಅರ್ಥ. ಈಗ ಮಂಡಕ್ಕಿ ಒಗ್ಗರಣೆ ಇದು ರೆಡಿಯಾಗಿದೆ. ಸ್ಟವನ್ನು ಆಫ್ ಮಾಡ್ತೀನಿ. ತಣ್ಣಗಾಗ್ತಿದ್ದಂಗೆ ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ತೀನಿ. 1 ವಾರದವರೆಗೂ ಕೂಡ ನಾವು ಇದನ್ನು ಆರಾಮಾಗಿ ಇಡ್ಬೋದು. ಯಾವಾಗೆಲ್ಲ ನಾವು ಇದನ್ನ ತಿನ್ನಬೇಕು ಅಂತ ಅನಿಸುತ್ತೋ ಜಸ್ಟ್ ಮಂಡಕ್ಕಿನ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋದು. ಅದ್ರ ಮೇಲಿಂದ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಉದುರಿಸಿ ಹಾಗೆಯೇ ನಾವು ಇದನ್ನ ತಿನ್ಬೋದು. ಇದಕ್ಕೆ ಮೇಲಿಂದ ನಾವು ಟೊಮೆಟೊ ಆಗಲಿ ಕೊತ್ತಂಬರಿ ಸೊಪ್ಪಾಗಲಿ ಯಾವುದನ್ನು ಹಾಕಬೇಕಾದ ಅಗತ್ಯ ಇರಲ್ಲ. ನಾವು ಹಾಗೆ ಬರೀ ಈರುಳ್ಳಿ ಹಾಕಿದರೂ ಕೂಡ ಇದರ ಟೇಸ್ಟು ತುಂಬಾ ಸೂಪರಾಗಿ ಇರುತ್ತೆ. ನಿಮಗೆ ಬೇಕನ್ಸಿದ್ರೆ ಅಡಿಷ್ನಲ್ ಏನು ಬೇಕಿದ್ರೂ ಕೂಡ ಹಾಕೋಬಹುದು. ಬಟ್ ನಾವು ಯಾವಾಗಲೂ ಇದನ್ನ ಬರೀ ಈರುಳ್ಳಿ ಜೊತೆಗೇ ತಿನ್ನೋದಕ್ಕೆ ಜಾಸ್ತಿ ಇಷ್ಟಪಡ್ತೀವಿ. ಎಷ್ಟು ಗರಿಯಾಗಿ ಬಂದಿದೆ. ನಿಜಕ್ಕೂ ಕೂಡ ಇದರ ಸೌಂಡ್ ಕೇಳಿದ್ರೆ ನಿಮಗೇನೆ ಗೊತ್ತಾಗುತ್ತೆ ನೋಡಿ ಎಷ್ಟು ಗರಿಯಾಗಿ ಬಂದಿದೆ ಮಂಡಕ್ಕಿ ಅನ್ನೋದನ್ನು ಕೂಡ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಫಾಸ್ಟಾಗಿ ಆಗುವಂಥ ಮಂಡಕ್ಕಿ ಇದು. ತುಂಬಾ ರುಚಿಯಾದ ಗರಿಯಾದ ಮಂಡಕ್ಕಿ ಬೇಗನೆ ರೆಡಿಯಾಗಿಬಿಡುತ್ತೆ. ಯಾರಾದರೂ ಬಂದರು ಅಂದರೆ ತಕ್ಷಣ ನಾವು ಮಂಡಕ್ಕಿ ಒಗ್ಗರಣೆ ಹಾಕಿ ಅದರ ಜೊತೆಗೆ ಟೀ ಕಾಫಿ ಕೊಟ್ಬಿಡ್ಬೋದು. ನೋಡಿದ್ರಲ್ವಾ ಮಂಡಕ್ಕಿ ಒಗ್ಗರಣೆನ ಹೇಗೆ ಮಾಡೋದು ಅಂತ. ತುಂಬಾನೇ ಸುಲಭ, ಆದರೆ ಖಂಡಿತವಾಗಿ ಕೂಡ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ತಿಂದಷ್ಟು ತಿನ್ನಬೇಕು ಅಂತ ಅನ್ಸುತ್ತೆ. ಖಂಡಿತವಾಗಿ ಒಮ್ಮೆ ಟ್ರೈ ಮಾಡೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.